ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಬೇಸಿಕ್ ಸಂಬಂಧಪಟ್ಟಂತೆ 5 ಟಾಪಿಕ್ಗಳನ್ನು ಮಾಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡೋಣ ಅಂತಂದ್ರೆ ಹೋದ ಸಲ ಅಂದರೆ 2025ರಲ್ಲಿ ನಡೆದಂತಹ ಶಿಫ್ಟ್ಗಳನ್ನು ಅನಲೈಸಿಸ್ ಮಾಡೋಣ. ಫಸ್ಟ್ ಶಿಫ್ಟು 4ನೇ ತಾರೀಕು ನಡೆದಿತ್ತು. ಅವತ್ತು ಯಾವ ರೀತಿ ಕ್ವಶನ್ಸ್ ಬಂದಿತ್ತು, ಅದೇ ರೀತಿ ನಾವು ಈಗಾಗಲೇ ಬೇಸಿಕ್ಕನ್ನು ಟಾಪಿಕ್ ಮುಗಿಸಿದ್ದೀವಲ್ಲ, ಅದರೊಳಗೆ ಎಂಥ ಕ್ವಶನ್ಸ್ ಬಂದವ ಅವುಗಳನ್ನ ನೋಡ್ತಾ ಹೊಂತವ್ರಿ. ಅಂದ್ರೆ ಈಗ ಹೇಳಿದಂಥ ಟಾಪಿಕ್ಗಳಲ್ಲಿ ಟೈಪ್ಸ್ಗಳಲ್ಲಿ ಈ ಕ್ವಶನ್ಸು ಇಲ್ಲಿ ಬಂದವೋ ಇಲ್ಲೋ, ಏನಾದ್ರು ಎಕ್ಸ್ಟ್ರಾ ಬಂದಿದ್ರೆ ಅವ್ನು ಹೆಂಗೆ ಸಾಲ್ವ್ ಮಾಡಬೇಕು ಅವುಗಳನ್ನ ಎಲ್ಲ ಹೇಳ್ತೀನಿ. ಟ್ರಿಕ್ಸ್ ಮುಖಾಂತರ ಹೇಳ್ತೀನಿ, ವೆರಿ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿರಿ. ಅದೇ ರೀತಿ ಇನ್ನೇನಾದರೂ ನಿಮಗೆ ಎಕ್ಸ್ಟ್ರಾ ಟಾಪಿಕ್ಸ್ ಬೇಕಾಗಿತ್ತು ಅಂತಂದ್ರೆ ನಾನು ಮಾಡ್ತಾ ಹೋಗಿರ್ತೀನಿ. ಆದರೆ ಯಾವ್ಯಾವ ಟಾಪಿಕ್ ನಿಮಗೆ ಇಂಪಾರ್ಟೆಂಟು ಡೌಟ್ ಇರ್ತಾವಲ್ಲ ಅವನ್ನ ನೀವು ಮೆಸೇಜ್ ಮುಖಾಂತರ ತಿಳಿಸ್ರಿ, ಕಮೆಂಟ್ ಮಾಡಿರಿ, ಅವುಗಳನ್ನ ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಇವತ್ತು 4ನೇ ತಾರೀಕಿನಂತ ಫಸ್ಟ್ ಶಿಫ್ಟನ್ನು ಅನಲೈಸಿಸ್ ಮಾಡೋಣ, ಅದರಲ್ಲೂ ಶಾರ್ಟ್ಕಟ್ಟಾಗಿ. ಓಕೆ, ಸ್ವಲ್ಪ ಸ್ಲೋ ಆಗಿ ಹೇಳ್ತೀನಿ, ಮೆಥಡನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಓಕೆ, ಅದೇ ರೀತಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ರೀತಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಸ್ಟೋರಿ ಕೂಡ ಹಾಕಿರ್ತೀನಿ. ಡನ್. ಓಕೆ, ಈಗ ಫಸ್ಟ್ ಕ್ವಶನನ್ನು ನೋಡೋಣ. ಲ ಸಾ ಮತ್ತು ಮ ಸಾ ಮೇಲೆ ಅದ. ಓಕೆ, ಇಲ್ಲಿ ಕೇಳಿದ್ದು ಲ ಸಾ ಅದ. ವೆರಿ ಸಿಂಪಲ್ಲಾಗಿ ನೋಡೋಣ್ರಿ, ಏನಂತೇಳಿ ಶಾರ್ಟ್ಕಟ್ಟಾಗಿ ನೋಡೋಣ. ಲ ಸಾ ತೆಗಿದು ಬ್ಯಾಡ್ ನಮಗೆ. ಓಕೆ, ಈಗ ನೋಡಿರಿ, ಇಲ್ಲಿ 28 ಅದ. ಓಕೆ, 60 ಅದ, 120 ಅದ. ಬಿಟ್ಬಿಟ್ರಿ ಅವನು, ನನಗೆ 135 ಅದ. ಇದನ್ನು ಹೆಂಗೆ ಡಿವೈಡ್ ಮಾಡ್ತೀವಿ ಅಂತಂದ್ರೆ 15 9 135. ಓಕೆ, ಈಗ 4 ಆಪ್ಷನ್ ಅದಾವ. ಈ ಥರಾಗ ನಮ್ಗೆ 15ರಲ್ಲಿ ಡಿವೈಡ್ ಆಗಬೇಕು. ಓಕೆ, 15ರಲ್ಲಿ ಡಿವೈಡ್ ಆಗ್ಬೇಕಂದ್ರೆ ಏನೈತೆ ರೀ, ಒಂದು 3 ಮತ್ತು 5ರಲ್ಲಿ ಡಿವೈಡ್ ಆಗ್ಬೇಕು. ಅಂದರೆ ಇಲ್ಲಿ 3 ಬಂತು, 9 ಬಂತು. ರೂಲ್ಸ್ ಹೇಳಿನಿ, ಭಾಗಾಕಾರ ನಿಯಮಗಳು ಎರಡರದ್ದು ಸೇಮ್ ಅದ ಅಂದಾಗ ಇಲ್ಲಿ ನೋಡಿರಿ, 5ರಲ್ಲಿ ಭಾಗ ಹೋಗ್ಬೇಕಂದ್ರೆ ಲಾಸ್ಟಿಗೆ 0 ಇರಬೇಕು. ಅಂದರೆ ಇಲ್ಲಿ ಒಂದು ಆಪ್ಷನ್ ಅದ ನಮಗೆ. ಓಕೆ, ಒಂದು ಆಪ್ಷನ್ ಅದಂದ್ರೆ ಇದು ಆನ್ಸರ್ ಆಗುತ್ತೆ. ಅದೇ ರೀತಿ ಇದು 3ರಲ್ಲಿ ಮತ್ತು 9ರಲ್ಲಿ ಹೋಗುತ್ತಿಲ್ಲೋ ನೋಡಿರಿ, 7 + 5 + 6 + 0 ಅಂದರೆ ಕೂಡಿಸ್ರಿ 11 18 ಆಗುತ್ತೆ. ಅದೇ 18 ಈಗ ನಮಗೆ ಡಿವಿಸಿಬಲ್ ಬೈ 3 ಹೋಗುತ್ತೆ, ಡಿವಿಸಿಬಲ್ ಬೈ 9 ಹೋಗುತ್ತೆ. ಅಂದ್ರೆ ಅದನ್ನು ಎಲ್ ಸಿ ಎಮ್ ತಕ್ಕೋತ ಕೂಡಂಗಿಲ್ಲ. ನೋಡಿರಿ, 2 ಟಾಪಿಕ್ ಇಲ್ಲಿ ಅಪ್ಲೈ ಆದವು ನಿಮಗೆ. ಭಾಗಾಕಾರನ ನಿಯಮಗಳು ಎಲ್ಲಿ ಅಪ್ಲೈ ಆದವು, ಲಸ ಮಸ ಮಾಡುವಾಗ ಅಪ್ಲೈ ಆಯಿತು. ವೆರಿ ಈಸಿ ಆಯ್ತಲ್ಲ. ಆಪ್ಷನ್ ನಂಬರ್ 2 ಈಸ್ ರೈಟ್. ಓಕೆ, ಡನ್. ಸೆಕೆಂಡ್ ಏನದ ನೋಡಿರಿ, ಇಂಗ್ಲೀಷ್ನಾಗ ಓದೋ ಕನ್ನಡ. ಒಂದು ಪರೀಕ್ಷೆಯಲ್ಲಿ ಗಣಿತದ 3 ಪ್ರಕ್ರಿಯೆಗಳು, ಇಂಗ್ಲೀಷ್ನ 2 ಪತ್ರಿಕೆಗಳು, ಅದೇ ರೀತಿ ವಿಜ್ಞಾನ 1 ಪತ್ರಿಕೆ ಇದ್ದವು. ಎಲ್ಲ ಪರೀಕ್ಷೆಗಳು 100 ಅಂಕದಾಗಿರ್ತವೆ. ಅದೇ ರೀತಿ ಎಸ್ ಎಂಬ ವ್ಯಕ್ತಿ ಗಣಿತದಲ್ಲಿ 60%, ಇಂಗ್ಲೀಷ್ನಲ್ಲಿ 70%, ವಿಜ್ಞಾನದಲ್ಲಿ 50 ಗಳಿಸ್ತಾರೆ. ಅದೇ ರೀತಿ ಎಲ್ಲ ಪತ್ರಿಕೆಗಳಲ್ಲಿ ಅವನ ಟೋಟಲ್ ಅಂಕಗಳು ಎಷ್ಟು, ಅದು ಪರ್ಸೆಂಟೇಜ್ಗಳು ಎಷ್ಟು ಅಂತ ನಾನು. ಓಕೆ, ಈಗ ನೋಡಿರಿ, ಎಷ್ಟದಾವ, ಗಣಿತದ 3 ಪತ್ರಿಕೆಗಳದಾವ. ಓಕೆ, ಗಣಿತದಾಗ ಇವು ಎಷ್ಟು ತೊಗೊಂಡ್ರಿ, 60 ಐತಿ. ಹೌದಾ, 3 ಪೇಪರ್ ಯಾವ್ದಾವ ರೀ, ಗಣಿತ. ಓಕೆ, ಇಲ್ಲಿ ಸಾಲ್ವ್ ಮಾಡೋದು ನೋಡಿರಿ. 3 ಪೇಪರ್ ಯಾವುದವ, ಗಣಿತದವ, ಅದರೊಳಗೆ 60 ತೊಗೊಳೋಣ. ಓಕೆ, ಅದೇ ರೀತಿ 2 ಪತ್ರಿಕೆಗಳು ಯಾವ್ದಾವ ನೋಡಿರಿ, ಇಂಗ್ಲೀಷ್ ಅದಾವ. ಇದು ಮ್ಯಾಥ್ಸು, ಇದು ಇಂಗ್ಲೀಷು. ಓಕೆ, ಇದರೊಳಗೆ ಎಷ್ಟು ತೊಗೊಳೋಣ, 70. ಅದೇ ರೀತಿ ಇನ್ನೊಂದು ಪೇಪರ್ ಅದು ಯಾವುದು, ಸೈನ್ಸ್ ಅದ. ಇದರೊಳಗೆ ಎಷ್ಟು ತೊಗೊಳೋಣ, 50% ತೊಗೊಳೋಣ. ಡನ್ನ. ಈಗ 3ಕ್ಕೂ ನಾನು ಒಂದು ಎವರೇಜನ್ನು ತೊಗೊತೀನಿ. ಯಾವುದು, 60 ಅಂತೇಳಿ ಒಂದು ಎವರೇಜ್. ಇದು ಎವರೇಜ್. ಓಕೆ, ಇದಕ್ಕೆ 60 ಅಂದಾಗ ಇಲ್ಲಿ ಏನದ ರೀ, 0 ಆಗುತ್ತೆ. ಇದಕ್ಕೆ 60 0 ಆಗುತ್ತೆ. ಇಲ್ಲಿ +10 ಎಕ್ಸ್ಟ್ರಾ ಆಗುತ್ತೆ, ಇಲ್ಲಿ -10 ಎಕ್ಸ್ಟ್ರಾ ಆಗುತ್ತೆ. ಹೌದಾ, ಹೌದು ಇಲ್ಲೋ. ಓಕೆ, ಅದೇ ರೀತಿ ಇದನ್ನು ಬಿಟ್ರೂ ಇನ್ನೊಂದು ಮೆಥಡ್ ಅಂತಂದ್ರೆ ನೋಡಿರಿ, ಈಗ ಹಿಂಗೆ ಮಾಡ್ಕೊಂಡು ಮಾಡ್ಬೋದು. ಇಲ್ಲ ಅಂತಂದ್ರೆ ಇದನ್ನು ಬಿಟ್ಬಿಡ್ರಿ. ಓಕೆ, ಇದನ್ನು ಬಿಟ್ಬಿಡ್ರಿ. ವೆರಿ ಇದಕ್ಕಿಂತ ಸಿಂಪಲ್ ಹೇಳೋಣ ಆದರೆ ಇಷ್ಟ ಆಯಿತಾ. ಓಕೆ, ಈಗ 3 6 ಎಷ್ಟು, 18 ಅಂದರೆ ಎಷ್ಟಾಯಿತು, 180 ಆಯಿತು. ಅದೇ ರೀತಿ 7 2 ಎಷ್ಟು, 14 140 ಆಯಿತು. ಅದೇ ರೀತಿ 51 50. ಓಕೆ, ಟೋಟಲ್ ಪತ್ರಿಕೆಗಳು ಎಷ್ಟು ಅದಾವೆ ರೀ, 6 ಅದಾವೆ. ಅಂದರೆ ಇವನ್ನೆಲ್ಲ ಕೂಡಿಸ್ರಿ, ಡಿವೈಡೆಡ್ ಬೈ 6 ಮಾಡ್ಯಾರ ಮುಗಿದು. ಇವನ್ನೆಲ್ಲ ಸೇರಿಸ್ರಿ ಎಷ್ಟಾಯಿತು, 370 ಆಯಿತು. ಈಗ 370 ಡಿವೈಡೆಡ್ ಬೈ 6 ಅಂತಂದರೆ ಎಷ್ಟು ಬಂತು, 6 6 36, 1 ಉಳಿತು, 10 ಹೋಗುತ್ತೆ, ಹೋಗಂಗಿಲ್ಲ, 0.
60 ಎಲ್ಲಿ ಅದ ನೋಡಿರಿ, 60 ಅದ, ಮುಂದೆ ಪಾಯಿಂಟ್ ಬರುತ್ತೆ ನಮ್ಮದು, ಅಂದರೆ 60.67 ಈಸ್ ಅವರ್ ಆನ್ಸರ್. ವೆರಿ ಸಿಂಪಲ್ ಮೆಥಡ್ ನೋಡಿರಿ ಇದು. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಕ್ವಶನ್ ಲೆಂದಿ ಅದಾವ ಅಂತೇಳಿ ಓದಕ್ಕೆ ನಿಮ್ಗೆ ತ್ರಾಸ ಮಾಡ್ಕೊಂಡು ಬಿಡ್ತಿರೋ ನೆಗ್ಲಿಜೆನ್ಸಿ, ಆದರೆ ಇಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತೇಳಿ ತೋರಿಸ್ತೀನಿ. ಓಕೆ, ಡನ್. ನೆಕ್ಸ್ಟ್ 3ನೇ ಕ್ವಶನ್ ನೋಡ್ರಿ ಏನಲ್ಲ. ಒಂದು ಸಂಖ್ಯೆಯನ್ನು 15ರಷ್ಟು ಕಡಿಮೆ ಮಾಡಿ ನಂತರ 20ರಷ್ಟು ಹೆಚ್ಚಿಸಲಾಗಿದೆ. ಹೀಗೆ ಸಂಖ್ಯೆ ಮೂಲ ಸಂಖ್ಯೆಗಿಂತ 78ರಷ್ಟು ಹೆಚ್ಚೈತಿ. ಮೂಲ ಸಂಖ್ಯೆಗಿಂತ ಎಷ್ಟು ಹೆಚ್ಚೈತಿ? 78 ಐತಿ. ಹಾಗಾದ್ರೆ ಮೂಲ ಸಂಖ್ಯೆ ಯಾವುದು ಅಂತ ಕೇಳಿ, ಇದಕ್ಕೊಂದು ಫಾರ್ಮುಲಾ ಏನು? ಪ್ಲಸ್ ಆರ್ ಮೈನಸ್ ಎ, ಇನ್ನೂ ಟಾಪಿಕ್ ಹೇಳಿಲ್ಲ, ಮುಂದೆ ಹೇಳ್ತೇನೆ. ಪ್ಲಸ್ ಆರ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಎ ಬಿ ಮೈನಸ್ ಡಿವೈಡೆಡ್ ಬೈ 100, ಮೈನಸ್ ಅಲ್ಲ, ಡಿವೈಡೆಡ್ ಬೈ 100. ಓಕೆ, ಈಗ ನೋಡಿರಿ, 15ರಷ್ಟು ಕಡಿಮೆ ಮಾಡಿ ಅಂತಂದ್ರೆ ಕಡಿಮೆ ಮೈನಸ್, ಹೌದಾ? ಹೆಚ್ಚು ಅಂತಂದ್ರೆ ಪ್ಲಸ್. ಎಷ್ಟು ಹೆಚ್ಚು ಮಾಡ್ಯಾರ? 20. ಈಗ ನೋಡಿರಿ, ಒಂದು -1 ಪ್ಲಸ್ ಐತೆ ಅಂದ್ರೆ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್. ನೀನೇ ಚಿಹ್ನೆಗಳು ಹೇಳೀನಿ, ಒಂದು ಸಲ ನೋಡ್ಕೊಂಡು ಹೋಗ್ರಿ. ಸಿಂಪ್ಲಿಫಿಕೇಷನ್ 15 ಇಂಟು 20 ಡಿವೈಡೆಡ್ ಬೈ 100. ಓಕೆ, ಈಗ ನೋಡಿರಿ, -15 ಅಂದರೆ ಇಲ್ಲಿ ಎಷ್ಟು ಉಳಿತು? 5 ಉಳಿತು. ಅದೇ ರೀತಿ ಮೈನಸ್ ಇಲ್ಲಿ ಈ ಝೀರೋ ಹೋಯಿತು, 2 1 2 5 5 1 5 3 ಎಷ್ಟು ಉಳಿತು? ಟೋಟಲ್ ಆಗಿ ನಮ್ಮದು 3 ಉಳಿತು. 5 ಮೈನಸ್ 3 ಅಂತಂದರೆ ಎಷ್ಟು? 2 ಬಂತ. ಅಂದ್ರೆ ಈ 2 ಏನೈತಿಲ್ಲ, ಮೂಲ ಸಂಖ್ಯೆಗಿಂತ ಹೆಚ್ಚು ಅಂತಂದ್ರೆ ಎಷ್ಟು ಹೆಚ್ಚದ ರೀ? 2 ಅಂತಂದ್ರೆ ನಮ್ಮದು ಎಷ್ಟು ಅದ ರೀ? 78 ಅದ. ಹಾಗಾದ್ರೆ ಮೂಲ ಸಂಖ್ಯೆ ಅಂದ್ರೆ 100 ಅಂದರೆ ಎಷ್ಟು? 2 ಇದ್ದದ್ದು 78 ಆಗೈತಿ. ಎಷ್ಟು ಇಂಟು ಮಾಡ್ಯಾರ? 39. ಹಾಗಾದ್ರೆ ಇದಕ್ಕೂ 39 ಇಂಟು ಮಾಡಿರಿ, ಎಷ್ಟು ಬಂತು? 3900 ಈಸ್ ಮೂಲ ಸಂಖ್ಯೆ ಅಂತಂದ್ರೆ ಒರಿಜಿನಲ್ ನಂಬರ್ ಅಂತೀವಿ. ಅಂದ್ರೆ ಆಪ್ಷನ್ ನಂಬರ್ ಡಿ ಈಸ್ ರೈಟ್. ವೆರಿ ಸಿಂಪಲ್ ಅದ, ಪ್ರಾಕ್ಟೀಸ್ ಮಾಡಬೇಕು ಇವನು. ಓಕೆ, ಎಲ್ಲ ಶಿಫ್ಟ್ಗಳೇ ಅನಲೈಸಿಸ್ ಮಾಡ್ತೀನಿ. ಈಗ ಮ್ಯಾಥ್ಸ್ ಮಾಡ್ತೀನಿ, ರೀಸನಿಂಗು ಮಾಡ್ತೀನಿ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್, ಇದು ಸರಳ ಬಡ್ಡಿ, ಚಕ್ರ ಬಡ್ಡಿಯನ್ನು ಎರಡೂ ಕೂಡಿ ಕೊಟ್ಟಾರೆ. ಇಲ್ಲಿ ಒಂದೇ ಬಡ್ಡಿ ದರದಲ್ಲಿ 2 ವರ್ಷಗಳಿಗೆ ಸಿಗುವ ಸರಳ ಬಡ್ಡಿ 42. 2 ವರ್ಷಕ್ಕೆ 42 ರೂಪಾಯಿ ಬಡ್ಡಿ ಆಗುತ್ತೆ. ಯಾವುದು? ಸರಳ ಬಡ್ಡಿ. ಅಂದ್ರೆ 1 ವರ್ಷಕ್ಕೆ 21, ಇನ್ನೊಂದು ವರ್ಷಕ್ಕೆ 21. ಹಿಂಗೆ ಡಿವೈಡ್ ಮಾಡ್ಬೋದಲ್ಲ. ಸರಳ ಬಡ್ಡಿ ಅಂದ್ರೆ ಅಲ್ಲೇನು ಆ್ಯಡ್ ಆಗೋದಿಲ್ಲ ನಮಗೆ. ಅಂದಾಗ ನಮಗೆ ಟೋಟಲಾಗಿ ನಾನು ಆರ್ ಕಂಡು ಹಿಡಿಬೇಕಂದ್ರೆ ಏನಾಗತ್ತೆ ರೀ? 21 ಇಂಟು ಆರ್ ಡಿವೈಡೆಡ್ ಬೈ 100 ಈಕ್ವಲ್ ಟು 9. 9 ಅನ್ನೋದೇನು ರೀ? ಇದನ್ನು ನಾವು 21 ಸಪ್ರೇಟಾಗಿ ಮಾಡ್ಕೊಂಡ್ರೆ ಇಲ್ಲಿ 51 ಕೊಟ್ಟಾನೆ ಇಂಟ್ರೆಸ್ಟ್ ಅಂದಾಗ ಈಕ್ವಲ್ ಟು 9. ಅಂದ್ರೆ ಆರ್ ಈಕ್ವಲ್ ಟು ಎಷ್ಟು ಬಂತು ರೀ? 900 ಡಿವೈಡೆಡ್ ಬೈ 21. ಇದನ್ನು ಈ ಕಡೆ ಕಳಿಸ್ಕೋಬೇಕು. ಓಕೆ, ಇದು ಆರ್ ಸಿಕ್ತು ನನಗೆ. ಈಗ ನಾನು ಏನು ಕಂಡುಹಿಡಬೇಕು? ಅಸಲು ಕಂಡುಹಿಡಬೇಕು. ಓಕೆ, ಅಸಲು ಅಂದರೆ ಏನದ ರೀ? ನಮಗೆ ಗೊತ್ತಿಲ್ಲ, ಅದನ್ನು ಕಂಡುಹಿಡಬೇಕು. ಅಂದ್ರೆ ಪಿ ಇಂಟು ಗೊತ್ತಿಲ್ಲ, 2 ವರ್ಷಕ್ಕೆ 2 ವರ್ಷಕ್ಕೆ ಆರ್ ಎಷ್ಟು ಅದ ರೀ? 900 ಡಿವೈಡೆಡ್ ಬೈ 21 ಡಿವೈಡೆಡ್ ಬೈ 100. ಈ ರೀತಿ ಬರಿಬೋದಲ್ಲ. ಓಕೆ, ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ. ಈಗ ಈ 0 ಈ 0, ಇದೊಂದು 0 ಇದೊಂದು 0 ಹೋಯ್ತು. ಓಕೆ, ಈಗ ಉಳಿದದ್ದು ಏನು ನೋಡ್ರಿ? ಈಕ್ವಲ್ ಟು ಇಲ್ಲದಲ್ಲ 2 ವರ್ಷಗಳ ಬಡ್ಡಿ, ಅಂದ್ರೆ ಸರಳ ಬಡ್ಡಿ ಎಷ್ಟು ಅದ ರೀ? 42. ಓಕೆ, ಈಗ ನಾನು ಪಿ ಎಷ್ಟು ಕಂಡುಹಿಡಿಬೇಕು ಅಂದಾಗ ಪಿ ಈಕ್ವಲ್ ಟು ಏನಾಗುತ್ತೆ ರೀ? ಇವನ್ನೆಲ್ಲ ಆ ಕಡೆ ಕಳಿಸಿದ್ರೆ 42 ಇಂಟು 21 ಡಿವೈಡೆಡ್ ಬೈ 18. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋದು. ಓಕೆ, ಎಷ್ಟರಲ್ಲೇ 3 6 18, 3 7 21. ನೆಕ್ಸ್ಟು 6 1 6 7 42. ಅಂದ್ರೆ ಅಸಲು ಎಷ್ಟು ಬಂತು ರೀ? 7 7 49. ದಿಸ್ ಈಸ್ ಅವರ್ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಫೈನಲ್ ಆಗಿ ಗೊತ್ತಾಯ್ತಲ್ಲ. ಕಂಬೈನ್ ಆಗಿ ಕೊಟ್ಟಿರ್ತಾರೆ 2, ಅವಾಗ ನಾವು ಅಸಲನ್ನು ಕಂಡುಹಿಡಿ ಅಂತಾರೆ. ಈ ರೀತಿ ಕಂಡುಹಿಡಿಯಬೇಕು. ಡನ್. ಓಕೆ, ನೆಕ್ಸ್ಟು ಹಾಂ, ಏನದ ರೀ? ಮಂದರ್ಗೆ ಕೇತನ್ ಮತ್ತು ತುಷಾರ್ ಎಂಬ ಇಬ್ಬರು ಮಕ್ಕಳು ಇಬ್ಬರದಾರ. ಒಬ್ಬ 11 ವಯಸ್ಸಿನವ ಕೇತನ್ ಅದಾನ, ಇನ್ನೊಂದು 12 ವಯಸ್ಸಿನವ ಅದಾನ. ಇವರು ಏನು ಮಾಡ್ತಾರೆ? ಸಂಪತ್ತಿನ ಅಂದ್ರೆ ಅವ್ರ ಆಸ್ತಿ ಒಳಗೆ ಭಾಗ ಮಾಡ್ಕೊತಾರೆ. ಆವಾಗ ಕೇತನ್ ಇದ್ದವ ತುಷಾರ್ 22 ವರ್ಷ ವಯಸ್ಸಿನವರಾದಾಗ ಮಾತ್ರ ಹಣವನ್ನು ಪಡೆದಿರುತ್ತಾರೆ. 22 ವಯಸ್ಸಾದ ಬಳಿಕ ಅಷ್ಟು ಅವ್ರು ಪಡಿಬೇಕಾಗತ್ತೆ ಅಮೌಂಟ್. ಹಣದ ಎಷ್ಟು ಬಡ್ಡಿ ದರ ಅದ ರೀ? 8% ಅದ.
ಇಬ್ಬರು 22 ವಯಸ್ಸಾದ ನಂತರ ಒಂದೇ ಮೊತ್ತವನ್ನು ಸಿಗುತ್ತದೆ. ಅಂದ್ರೆ ಮಂದರ್ ಬಳಸಿರುವ ಒಟ್ಟು ಹಣ ಎಷ್ಟದ ರೀ? ಅವನ ಪೇರೆಂಟ್ಸ್ದು 24,700 ಅದ. ಹಾಗಾದ್ರೆ ಮಂದರ್ ಆರಂಭದಲ್ಲಿ ತುಷಾರ್ಗೆ ಎಷ್ಟು ಹಣ ನೀಡಿದ್ದರು ಅಂದರೆ 22 ವರ್ಷಕ್ಕಿಂತ ಮೊದಲು ಎಷ್ಟು ಕೊಟ್ಟಿದ್ದರು ಅಂತೇಳಿ ಅದ. ಓಕೆ, ಇದು ವೆರಿ ಸಿಂಪಲ್. ನೋಡ್ರಿ, ಯಾರು ಒಬ್ಬರು ಕೇತನ್ ಅದಾನ, ಇನ್ನೊಬ್ಬ ತುಷಾರ್ ಅದ. ಓಕೆ, ಇವೊಂದು ಎಷ್ಟು ವಯಸ್ಸದ? 11, ಇವೊಂದು 12 ಅದ. ಇವರಿಬ್ಬರು ತೆಗೆದ್ರೆ ಎಷ್ಟು ಬಂತು? 22 ವರ್ಷಕ್ಕೆ ಅವ್ರು ತೊಗೋಬೇಕಾಗತ್ತೆ. ಹೌದಾ? 22 ವರ್ಷಕ್ಕೆ ಅಂದಾಗ ಇಲ್ಲಿ ಡಿಫ್ರೆನ್ಸ್ ಎಷ್ಟದ? ಇಲ್ಲಿ 11 ಅದ, ಇಲ್ಲಿ 10 ಅದ. ಹೌದಾ? ಈಗ ಟೋಟಲಾಗಿ ನನಗೆ 8% ಹಂಗೆ ಅಂದಾರೆ. 8% ಹಂಗೆ ಎಷ್ಟಾಯಿತು? ಟೋಟಲಾಗಿ 25. ಓಕೆ, 25ಕ್ಕೆ ಇವಂದು ಎಷ್ಟು ಹೆಚ್ಚದ? 2 ಹೆಚ್ಚದ. ಅಂತಂದ್ರೆ ಎಷ್ಟಾಗತ್ತೆ ರೀ? ಇದು 27 ಡಿವೈಡೆಡ್ ಬೈ 25 ಆಯ್ತು. ಇವನ್ಕಿಂತ ಇವು 2 ಹೆಚ್ಚದನಿಲ್ಲ, ಅಂದರೆ ಇವು ಹೆಚ್ಚು ತೊಗೊಂಡಿರ್ತಾನೆ ಅಂದಾಗ ಇಲ್ಲಿ ನೋಡ್ರಿ, ಇವರಿಬ್ಬರು ಸೇರಿಸ್ರೆ ಎಷ್ಟಾಯಿತು? 52 ಆಯ್ತಿಲ್ಲ. ಹಾಂ, ಈ 52 ಅಂತಂದ್ರನ ಟೋಟಲ್ ಅವು ಮೊದಲಕ್ಕೆ ನಾವು ಕೊಟ್ಟಾನಲ್ಲ, ಅವು ಇನ್ವೆಸ್ಟ್ ಅಂದ್ರೆ ಅವ್ನು ತೆಕ್ಕಿದ್ದದ್ದು ಹಣ ಇದು. ಆದ್ರೆ ಮೊದಲು ಕೊಟ್ಟಿದ್ದು ಎಷ್ಟು ಅದ ರೀ? 27 ಅಂದ್ರೆ ಎಷ್ಟು? ಓಕೆ, ಅವಾಗ ಏನು ಮಾಡ್ತೀರಿ? 24,700 ಅದಲ್ಲ. ಓಕೆ, 700 ಇಂಟು 27 ಡಿವೈಡೆಡ್ ಬೈ 52. ಇದನ್ನು ನಾವು ಸಿಂಪ್ಲಿಫೈ ಮಾಡಿದರೆ ಫೈನಲ್ ಆಗಿ ಆನ್ಸರ್ ನೀವು ಸಿಂಪ್ಲಿಫೈ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ರೀ? 12,825. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಅಂದ್ರೆ ಕ್ವಶನ್ ಲೆಂದಿ ಅನಿಸುತ್ತೆ ಸ್ವಲ್ಪ. ಒಂದೇ ಶಿಫ್ಟನ್ನು ಕೆಲವೊಂದು ಕ್ವಶನ್ಗಳನ್ನು ಈ ಥರ ಕೇಳಿರ್ತಾನೆ. ವೆರಿ ಸಿಂಪಲ್. ಏನೇ ಡೌಟ್ಸ್ ಇದ್ರೂ ನಂಗೆ ಮೆಸೇಜ್ ಮುಖಾಂತರ ಕೇಳ್ರಿ. ನಂಬರ್ ಗೊತ್ತೈತಲ್ಲ ಎಲ್ಲರಿಗೆ, ನಂಬರ್ಗೆ ನೀವು ಯಾವುದೇ ಕ್ವಶನ್ ಇದ್ರೊಳಗೆ ಡೌಟ್ ಇದ್ರೂ ಈ ನಂಬರ್ಗೆ ಮೆಸೇಜ್ ಮಾಡಿರಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಡನ್? ಓಕೆ, ನೆಕ್ಸ್ಟ್ ಕ್ವಶನ್. ಇದು ಲಾಭ ನಷ್ಟದ ಮೇಲೆ ಅದ ನೋಡಿರಿ. 8% ಲಾಭದೊಂದಿಗೆ 1,566ಕ್ಕೆ ಮಾರಾಟ ಮಾಡಿದ ವಸ್ತು ಅಸಲು ಬೆಲೆ ಎಷ್ಟು? ಅಂದ್ರೆ 108ಕ್ಕೆ ಮಾರಿದ್ರೆ 100ಕ್ಕೆ 8% ಲಾಭ, 108ಕ್ಕೆ ಮಾರಿದ್ರೆ 1,566 ಆಗತ್ತೆ. ಆದ್ರೆ ವಸ್ತುವಿನ ಮೂಲ ಅಂದ್ರೆ 100 ಅಂದ್ರೆ ಎಷ್ಟು? ಇದಕ್ಕೆ 108 1500 ಆಗೈತೆ ಅಂತಂದ್ರೆ ಇದು 14.5ರಲ್ಲಿ ಇಂಟು ಮಾಡ್ಯಾರ. ಹಾಗಾದ್ರೆ ಇದಕ್ಕೂ 14.5ರಲ್ಲಿ ಇಂಟು ಮಾಡಿರಿ, ಅದು ನಮ್ಮದು ಫೈನಲ್ ಆನ್ಸರ್. ವೆರಿ ಸಿಂಪಲ್, 1450. ಆಪ್ಷನ್ ನಂಬರ್ ಸಿ. ಓಕೆ, ಡನ್. ನೆಕ್ಸ್ಟ್, ಎರಡು ಸಂಖ್ಯೆಗಳು 4 ಮತ್ತು 9ರ ಅನುಪಾತದಲ್ಲಿ ಒಂದು ವೇಳೆ ಅವುಗಳ ನಡುವಿನ ಸರಾಸರಿ ಅನುಪಾತ 24 ಆದರೆ ಆ ಎರಡೂ ಸಂಖ್ಯೆಗಳ ನಡುವಿನ ಧನಾತ್ಮಕ ವ್ಯತ್ಯಾಸ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ನಂಬರ್ಸ್ ಈಸ್ 6. ದೆನ್ ಅದು ಅವ್ರು ಏನು ಕಂಡುಹಿಡಿ ಅಂದಾರ? ಫೈಂಡ್ ದ ಪಾಸಿಟಿವ್ ಡಿಫ್ರೆನ್ಸ್ ಅಂತಂದಾರ. ಅಂದ್ರೆ ಅದರದ್ದು ಡಿಫ್ರೆನ್ಸ್ ಎಷ್ಟದ ಅಂತೇಳಿ ಕಂಡುಹಿಡಿ ಅಂತಂದಾರೆ. ಓಕೆ, ಈಗ ನೋಡ್ರಿ, ಈಗ 4:9 ಅದ. ಓಕೆ, ಈಗ ನೋಡ್ರಿ, ಈಗ ನನಗೆ ಏನದ ರೀ? AB √ AB. ಹೌದಾ? ಇಲ್ಲಿ ಎ ಅಂದರೆ ಏನು ರೀ? ನಮ್ಮದು 4x, 2 ಅನುಪಾತ ಅದಾವಿಲ್ಲ, ಇಲ್ಲಿ 9x ಅಂತ. ಓಕೆ, ಇಷ್ಟ ಆಯ್ತಾ? ನೆಕ್ಸ್ಟು ನಾ ಇಲ್ಲಿ ಕೆಳಗಡೆ ತೊಗೊಳ್ತೀರಿ. ಏನು? √4x + 9x ಟೋಟಲ್ ಎಷ್ಟು ಅದ ರೀ ಅವ್ರದ್ದು? ಸರಾಸರಿ 24. ಓಕೆ, ಈಗ ಇದನ್ನು ಹೊರಗಡೆ ತೆಗಿತೀನಿ ನಾ ರೂಟಿಂದ 4 ಹೊರಗೆ ತೆಗೆದ್ರೆ ಎಷ್ಟಾಯಿತು? 2 ಆಯಿತಾ? ಆಮೇಲೆ 9 ಹೊರಗೆ ತೆಗೆದ್ರೆ ಎಷ್ಟಾಯಿತು? 3 ಆಗುತ್ತೆ. ಮಧ್ಯದಲ್ಲಿ ಇಂಟು ಹೊರಗಡೆ ತೆಗಿತೀನಿ ನಾನು. ಓಕೆ, ಇಂಟು ನೆಕ್ಸ್ಟು ಈಗ x ಇಂಟು ಎಕ್ಸ್ ಸ್ಕ್ವೇರ್ ಹೊರಗೆ ತೆಗೆದ್ರೆ x = 24 ಆಯಿತು. 2 3 ಎಷ್ಟು? 6 ಆಯಿತು. ಈ x = 24 / 6 ಆಯಿತು. ಹೌದಾ? ಈಗ ನನಗೆ x = ಎಷ್ಟು ಬಂತು? x = ಎಷ್ಟು ಬಂತು?
6 4 24. ಈ ಎಕ್ಸ್ ವ್ಯಾಲ್ಯೂವನ್ನು ನನಗೆ ಅವ್ರೇನು ಕೇಳ್ಯಾರ ಧನಾತ್ಮಕ ವ್ಯತ್ಯಾಸ ಅಂತಂದಾಗ ಈಗ ಟೋಟಲ್ ಆಗಿ ಇವ್ರು ಏನು 4 ಮತ್ತು 9 ಅದಾರಲ್ಲ ಇವ್ರ ವ್ಯತ್ಯಾಸ ಎಷ್ಟು ಬಂತು 5x ಅಂದ್ರೆ ಈ ಎಕ್ಸ್ ವ್ಯಾಲ್ಯೂ ನನಗೆ ಎಷ್ಟು ಬಂದದ 4. 5 × 4 ಅಂದರೆ ಎಷ್ಟು 20 ಅಂದ್ರೆ ಅವ್ರ ವ್ಯತ್ಯಾಸ ಎಷ್ಟು ಧನಾತ್ಮಕ 20. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ವೆರಿ ಸಿಂಪಲ್ ಅದ, ಪ್ರಾಕ್ಟೀಸ್ ಕಂಪಲ್ಸರಿ ಮಾಡಲೇಬೇಕು. ಡನ್. ಓಕೆ, ನೆಕ್ಸ್ಟ್ 8th ಕ್ವಶನ್ ಟ್ರೈನ್ ಬಗ್ಗೆ ಅದ ನೋಡಿರಿ. 210 ಮತ್ತು 140 ಮೀಟರ್ ಉದ್ದದ 2 ರೈಲುಗಳು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತವೆ. ಒಂದೇ ದಿಕ್ಕಿನಲ್ಲಿ ಅಂತಂದಾಗ ನಾವು ಆ ವೇಗಗಳನ್ನು ಏನು ಮಾಡಬೇಕು ಮೈನಸ್ ಮಾಡಬೇಕು. ಫಸ್ಟಿಗೆ ನಮ್ಮದು 2 ರೈಲುಗಳಿದಾವೆ. ಯಾವುದ್ಯಾವುದು 210 ಪ್ಲಸ್ 140 ಟೋಟಲ್ ಎಷ್ಟಾಯಿತು 350 ಮೀಟರ್ ಟೋಟಲ್. ಇದೇನು ಲೆಂತ್. ಆಮೇಲೆ ಸ್ಪೀಡ್ ಎಷ್ಟದ ರೀ 2 ಒಂದೇ ದಿಕ್ಕಿನಲ್ಲಿ ಅದಾವ ಅಂತಂದ್ರೆ ಸ್ಪೀಡನ್ನು ಮೈನಸ್ ಮಾಡಬೇಕು. 150 ಮೈನಸ್ 80 ಅಂದರೆ ಎಷ್ಟಾಯಿತು ಸ್ಪೀಡ್ ಎಷ್ಟೈತಿ 70 ನಮ್ಮದು ವೇಗ. ಓಕೆ, ಸಿಕ್ತಲ್ಲ. ಈಗ ನಾವು ಅವ್ರೇನು ಕೇಳ್ಯಾರ ಹೋಗುವ ಸಂಪೂರ್ಣವಾಗಿ ಹಾದು ಹೋಗಲು ಬೇಕಾಗುವ ಸಮಯ ಟೈಮ್ ಕೇಳ್ಯಾರ. ಓಕೆ, ಟೈಮ್ ಟಿ ಈಕ್ವಲ್ ಟು ಏನದ ರೀ ಟೋಟಲ್ ಲೆಂತು 350 ಓಕೆ ಇಂಟು 18 ಡಿವೈಡೆಡ್ ಬೈ 5 ನಾವು ಇಂಟು ಮಾಡಲೇಬೇಕು. ಡಿವೈಡೆಡ್ ಬೈ ಸ್ಪೀಡ್ ಎಷ್ಟದ ರೀ 70 ಅದ. ಓಕೆ, ಈ 0 ಆಮೇಲೆ ಓಕೆ ನೆಕ್ಸ್ಟ್ ನೋಡಿರಿ, ಈ 0 ಹೋಯಿತು, 7 1 7 5 35. ಈ 5 ಗೆಟ್ ಕ್ಯಾನ್ಸಲ್. ಎಷ್ಟು ಬಂತು ಬರೀ 18 ಬಂತು ರೀ. 18 ಬಂದ್ರೆ ಅವ್ರು ನಿಮಿಷಗಳಲ್ಲಿ ಕೇಳ್ಯಾರ. ಇದು ನಮಗೆ ಸಿಕ್ಕಿದ್ದು ಸೆಕೆಂಡ್ ಒಳಗೆ. ನಿಮಿಷಗಳು ಅಂತಂದಾಗ 18 ಬಂದದ ಆನ್ಸರು. ಇದಕ್ಕೆ ಡಿವೈಡೆಡ್ ಬೈ 60 ಮಾಡಬೇಕು ಅಂತಂದಾಗ ಎಷ್ಟಾಗತ್ತೆ ರೀ 18 ಡಿವೈಡೆಡ್ ಬೈ 16 ಅಂದ್ರೆ 0.3 ಮಿನಿಟ್ಸ್ ಈಸ್ ಫೈನಲ್ ಆನ್ಸರ್. ಅವರು ನಿಮಿಷದಲ್ಲಿ ಕೇಳ್ಯಾರ ಅಂದ್ರೆ ನಾವು ನಿಮಿಷದೊಳಗೆ ಕನ್ವರ್ಟ್ ಮಾಡಲೇಬೇಕು. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಕ್ವಶನನ್ನು ನೋಡಿರಿ 9th ಒನ್. ಪೆಟ್ರೋಲ್ ಬೆಲೆ 85ರಷ್ಟು ಹೆಚ್ಚಾಗಿದೆ. ಅದೇ ರೀತಿ ಅದರ ಬಳಕೆ ಎಷ್ಟು ಪ್ರತಿಶತ ಕಡಿಮೆ ಮಾಡಬೇಕು ಎಂದು ಮೇಲಿನ ಖರ್ಚು ಕೇವಲ 48ರಷ್ಟು ಹೆಚ್ಚಾಗುತ್ತದೆ. ಇನ್ಕ್ರೀಸ್ ಎಷ್ಟಾಗುತ್ತೆ 48. ಅಂದ್ರೆ ಟೋಟಲ್ ಆಗಿ ನಮ್ಮದು 100 ಅದ ಅಂತಂದ್ರೆ ಇದ್ರ ಒಳಗೆ ಫಸ್ಟಿಗೆ 85 ಹೆಚ್ಚು ಅಂತಂದಾಗ 185. ಆಮೇಲೆ ಎಷ್ಟು ಹೆಚ್ಚಾಕತಿ 145 ಅಂದ್ರೆ 148. ಇದ್ರ ಡಿಫ್ರೆನ್ಸ್ ಎಷ್ಟು ಬಂತು ನೋಡಿರಿ 37. ಎಷ್ಟಕ್ಕೆ ಹೆಚ್ಚಾಗಿತ್ತು 37 ಹೆಚ್ಚಾಗೈತಿ. ಎಷ್ಟಕ್ಕೆ 185ಕ್ಕೆ. ಅದಕ್ಕಿಂತ ಅದು ಏನಾಗೈತಿ ರೆಡ್ಯೂಸ್ ಆಗೈತಿ, ಕಡಿಮೆ ಆಗೈತಿ. ಅಂದ್ರೆ 100ಕ್ಕೆ ಎಷ್ಟು ಪರ್ಸೆಂಟೇಜ್. ಸಿಂಪ್ಲಿಫೈ ಮಾಡಿರಿ. 37 1 37 5 5 1 5 2 0 5 2 10 1 0 ಅಂದ್ರೆ 20% ಈಸ್ ಅವರ್ ಆನ್ಸರ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ನೋಡಿ, ಇಷ್ಟು ಸಿಂಪಲ್ ಆಗಿ ಮಾಡ್ಬೋದು. ಪ್ರಾಕ್ಟೀಸ್ ಬೇಕಾ ಮತ್ತು ಹಾಂ, ಬರೀ ನೋಡ್ಕೊಂಡು ಹೋದ್ರೆ ಕೆಲಸ ಆಗಂಗಿಲ್ಲ. ಡನ್. ಓಕೆ, ನೆಕ್ಸ್ಟ್ ಕೆಲಸ ಮತ್ತು ಸಮಯದ ಮೇಲೆ ಅದ ನೋಡಿರಿ. ಎ ಕೆಲಸವನ್ನು 32 ದಿನದಾಗ ಮಾಡ್ತಾನೆ, ಬಿ 42 ದಿನದಾಗ ಮಾಡ್ತಾನೆ. ಇಬ್ಬರು ಒಟ್ಟಿಗೆ 8 ದಿನ ಕೆಲಸ ಮಾಡ್ತಾರೆ. ನಂತರ ಎ ಬಿಟ್ಟು ಹೋಗೋಣ. ಉಳಿದ ಕೆಲಸ 60ರಷ್ಟು ಎಷ್ಟು ಮಾಡಬೇಕು ಸರ್? ಲಾಸ್ಟಿಗೆ ಪರ್ಸೆಂಟೇಜ್ ಕೇಳೋಣ. ಇದು ಹೆಂಗೆ ಸರ್? ವೆರಿ ಸಿಂಪಲ್. ಫೈನಲ್ ಆನ್ಸರ್ ಬಂದ ನಂತರ ಅದಕ್ಕೆ ಇಂಟು ಪರ್ಸೆಂಟೇಜನ್ನು ಮಾಡಬೇಕು. ಓಕೆ, ಇದನ್ನು LCM ಮೆಥಡ್ ಮುಖಾಂತರ ಮಾಡೋಣ ರೀ. ಓಕೆ, ಎ ಮತ್ತು ಇನ್ನೊಬ್ರು ಯಾರು ಬಿ ಅದ. ಓಕೆ, ಹಾಂ, ಇಲ್ಲಿ ಎ ಎಷ್ಟು ದಿನದಾಗ ಅದಾನ 32, ಇವ 48 ಅದ. ಎರಡರದ್ದು LCM ಎಷ್ಟು ಬರುತ್ತೆ ರೀ 96 ಬಂತು. ಈಗ 96 ಅಂದ್ರೆ 32 ಎಷ್ಟರಲ್ಲಿ 3 48 2 ಟೋಟಲ್ ನಮ್ಮ ಎಷ್ಟು ಕೆಲಸ, ಟೋಟಲ್ ಎಷ್ಟು ಭಾಗ 5 ಭಾಗ. ಇದು 96 ಒಟ್ಟು ಕೆಲಸಗಳಂತಂದ. ಓಕೆ, ಇದ್ರ ಒಳಗೆ ಅವ ಏನು ಮಾಡ್ಯಾನ, ಇಬ್ಬರು ಸೇರಿ 8 ದಿನ ಕೆಲಸ ಮಾಡ್ಯಾರ. ಅಂದ್ರೆ 5 ಭಾಗಗಳಾಗಿ 8 ದಿನ ಕೆಲಸ ಮಾಡ್ಯಾರ. ಎಷ್ಟು ಉಳಿತು 8 5 40 ಕೆಲಸ ಮಾಡ್ಯಾರ.
ಹೌದಾ. ಈಗ 96ರಾಗ 40 ತೆಗೆದ್ರೆ ಎಷ್ಟು ಉಳಿತು? 56 ಕೆಲಸ ಹೋದವು ನಾನು. ಈ 56 ಕೆಲಸ ಯಾವ ಮಾಡಬೇಕು? ಬಿ ಮಾಡಬೇಕು. ಹೌದಾ. ಬಿದು ಭಾಗ ಎಷ್ಟು ಅದ ರೀ? 2 ಅದ. ಅಂದ್ರೆ 56 ಡಿವೈಡೆಡ್ ಬೈ 2 ಅಂದ್ರೆ ಅವ್ರು ಏನು ಕೇರ್ ನೆಕ್ಸ್ಟು 60ರಷ್ಟು ಕೆಲಸ ಮಾಡ್ಬೇಕು. ಇದು 56 ಡಿವೈಡ್ ಬೈ 2 ಕೆಲಸ ಮಾಡ್ಬೇಕು ನಾವು. 60% ಅಂದರೆ ಹೆಂಗೆ ಬರಿಬೋದು? 60 ಡಿವೈಡೆಡ್ ಬೈ 100. ಈ 0 ಹೋಯಿತು. ನೆಕ್ಸ್ಟ್ ಏನು ಹೋಯ್ತು ರೀ? 2 1 2 3 ಇರಲಿ. ಅಂದ್ರೆ 56 ಇಂಟು 3 3 6 18. ಓಕೆ. ಇನ್ನು ಏನಾದರೂ ಹೋಗ್ತದೆ ಡಿವೈಡ? ಹಾಂ ಹೋಗುತ್ತೆ. ಸಿಂಪ್ಲಿಫೈ ಮಾಡೋದು ನೀನು ನೆಕ್ಸ್ಟ್ ಪೇಜ್ನಾಗ ಬರೀಲಿ. ಇದನ್ನ ನೆಕ್ಸ್ಟ್ ಪೇಜ್ನಾಗ ಬರೀತೀನಿ. ಹಾಂ ಏನದ ರೀ? ಬಿ ಈಕ್ವಲ್ ಟು 56 ಇಂಟು 2 ಇಂಟು 60%. ಫಸ್ಟಿಗೆ ಇದು ಮಾಡೋದ್ರಿ. 2 1 2 28. ಹೌದಾ. ನೆಕ್ಸ್ಟು ಈ 0 ಹೋಯಿತು. 2 5 2 3 ಇನ್ನೆಲ್ಲಿ ಹೋಗಂಗಿಲ್ಲ ಅವು. ಅವಾಗ ಏನು ಮಾಡಬೇಕು? 28 3 84 ಡಿವೈಡೆಡ್ ಬೈ 5. ಆದ್ರೆ ಈ ಸ್ಥಾನದಾಗ ನಮಗೆ ಆಪ್ಷನ್ ಇಲ್ಲ, ಎಲ್ಲ ಪೂರ್ಣಾಂಕದಲ್ಲಿ ಅದಾವೆ. ಅಂದ್ರೆ ಪೂರ್ಣಾಂಕದಲ್ಲಿ ನಾವು ಬರೀಬೇಕಾಗತ್ತೆ. ಎಷ್ಟಾಗತ್ತೆ ರೀ? ನಾವು 84 ಐತೇನೋ? ಇಲ್ಲ. 16 5 80 ಅದ. ಅಂದ್ರೆ ಏನು ಬರೀಬೇಕು? 16 ಈ ಕಡೆ ಬಂತು ಡಿವೈಡೆಡ್ ಬೈ 5. 16 5 80. ಎಷ್ಟು ಉಳಿದ ಮೇಲೆ? ಮತ್ತು 4 ಉಳಿತು. ಅಂದ್ರೆ 16:4/5. ದಿಸ್ ಈಸ್ ಫೈನಲ್ ಆನ್ಸರ್. ನೋಡಿರಿ, 16 ಪೂರ್ಣಾಂಕ 4 5 ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಎಲ್ಲ ಮಾಡಿರ್ತೀರಿ, ಪರ್ಸೆಂಟೇಜ್ ಲಾಸ್ಟಿಗೆ ಕೊಟ್ಟಂದ್ರೆ ಹಿಂಗೆ ಮಾಡ್ತಾರೆ. ಓಕೆ, ಡನ್. ನೆಕ್ಸ್ಟ್ ನೋಡೋಣ್ರಿ. ಹಾಂ, ಸಿಂಪ್ಲಿಫಿಕೇಷನ್ ಅದ. ಓಕೆ, 48 ಡಿವೈಡೆಡ್ ಬೈ 8. ಓಕೆ, ಅಂದ್ರೆ ಫಸ್ಟಿಗೆ ನಾನು ಇದನ್ನು ಸಾಲ್ವ್ ಮಾಡ್ಕೊತೀನಿ. ಎಷ್ಟು ಬಂತು? 8 6 48. ಈ ಕಡೆ 6 ಬಂತು ಇಂಟು ಇಲ್ಲಿ ನೆಕ್ಸ್ಟ್ 7 1 7 7 ಅಂದ್ರೆ ಇಲ್ಲಿ 7 ಬಂತು. ಬ್ರಾಕೆಟ್ ಹಾಕೋಣ. ಆದ್ರೆ ಪ್ಲಸ್ 4 1 4 10 ಪ್ಲಸ್ 7 ಮೈನಸ್ 3 ಅಂದರೆ ಎಷ್ಟು ಬಂತು? ಇಂಟು ಐತ್ಲ. ಇಂಟು 7 ಮೈನಸ್ 3 ಅಂದ್ರೆ 4 ಬಂತು. ಈಗ ನಾವೇನು ಮಾಡಬೇಕು? ಫಸ್ಟಿಗೆ ಮಲ್ಟಿಫಿಕೇಷನ್ ಮಾಡಬೇಕು. ಹೌದಾ. 14 40 ಪ್ಲಸ್ 7 ಅಂತಂದ್ರೆ 47 ಇಂಟು 6. 6 ಇಂಟು 47 ಅಂದರೆ 282. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ವೆರಿ ಸಿಂಪಲ್. ಓಕೆ, ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು ಸಿಂಪ್ಲಿಫಿಕೇಷನ್ ಮೇಲೆ. ನೆಕ್ಸ್ಟ್ ಹಾಂ, ಭಾಗಾಕಾರದ ನಿಯಮಗಳ ಮೇಲೆ ಬಂತು. ಇನ್ನು ನಾನು ನಿನ್ನೆ ಎಕ್ಸಾಂಪಲ್ ಭಾಗಾಕಾರ ಹೇಳೋದ್ನಾಗ ನಿಮಗೆ ಹೇಳೀನಿ. 15 25 15 25 ನೆಕ್ಸ್ಟು 40 75ರಿಂದ ಭಾಗವಾಗುವ ಒಂದು ಸಂಖ್ಯೆ ಕೇಳ್ಯಾರ. ಅವಾಗ ನಾವೇನು ಮಾಡಬೇಕು? ಎಲ್ಲ ಸಂಖ್ಯೆಯನ್ನು ನೋಡಂಗಿಲ್ಲ ರೀ. ನೋಡಿರಿ, ಒಂದ ಮಗ್ಯಾಗ ಯಾವುದ್ರಿ 2 ನಂಬರ್ ಹೋಗ್ತಾವೆ. ಹಾಂ, 25 ಹೋಗತಿ 75. ಎಷ್ಟರ ಮಗ್ಯಾಗ? 25ರಲ್ಲೇ ಹೋಗತಿ. ಹೌದಾ. 25ರಲ್ಲೇ ಹೋಗ್ಬೇಕಂದ್ರೆ ಇವು ಎರಡು ಏನಾಗ್ತಾವೆ? ಡಿವಿಸಿಬಲ್ ಬೈ 25. 25 ರೂಲ್ಸ್ ಏನದ ರೀ? ಲಾಸ್ಟಲ್ಲಿ ಡಬಲ್ 0 ಇರಬೇಕು, ಇಲ್ಲ ಲಾಸ್ಟಲ್ಲಿ ಯಾವುದಾದ್ರೂ 2 ಅಂಕಿ 25ರಲ್ಲೇ ಡಿವೈಡ್ ಆಗಬೇಕು. ಅಂಥದ್ದು ಲಾಸ್ಟ್ 0ದು 2 ಅದಾವೆ ಅಲ್ಲಿ. ಹಾಂ, ಒಂದೇ ಆಪ್ಷನ್ ಕರೆಕ್ಟ್. ಎಲ್ಲ ನಾವು ಏನೋ ಕ್ಯಾಲ್ಕುಲೇಷನ್ ಮಾಡಿಲ್ಲ. ಹೌದಾ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ ಕ್ವಶನ್. ನೋಡಿರಿ, ಹೇಳಿದ ಟಾಪಿಕ್ ಮೇಲೆ ಬರತ್ತವಿಲ್ಲ ಅಂತೇಳಿ ಗೊತ್ತಾಗಬೇಕು. ಇದು ಏನು ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದಂಥವು ನಿಮಗೆ ಅಪ್ಲೈ ಆಗತ್ತವಿಲ್ಲ ಅಂತೇಳಿ ಹೇಳ್ಕೊಟ್ಟು. ನೆಕ್ಸ್ಟ್ ಹಾಂ, ಇದು 2 ಶಂಕುಗಳ ಎತ್ತರದ ಅನುಪಾತ 4:3. ಅದನ್ನು ಹೆಂಗೆ ಬರಿಬೋದು? 4/3 ಅಂತ ಬರಿಬೋದು. ನೆಕ್ಸ್ಟು ಮತ್ತವುಗಳ ಪಾದಗಳ ತ್ರಿಜ್ಯಗಳು ಎಷ್ಟು ಅದ ರೀ? 1/2 ಅದ. ಓಕೆ, ಎಷ್ಟು ಅದ ರೀ? 1/2 ಅದ. ಅದನ್ನು ನಾವು ಹಿಂಗೆ ಬರಿಬೋದು. 1 ಅನುಪಾತ ಅಂದರೆ 1/2 ಅಂತ ಬರಿಬೋದು. ಈಗ ಅವುಗಳ ಘನಫಲ ಅಂತಂದರೆ ಏನು? ವ್ಯಾಲ್ಯೂಮ್ ಅಂತೀವಿ. ಅದ್ರ ಅನುಪಾತ ಕಂಡುಹಿಡಿಯತ್ತ ಅಂದಾಗ ನಾವು ಫಸ್ಟಿಗೆ ಫಾರ್ಮುಲಾ ಏನದ ಅಂತೇಳಿ ನೋಡೋದು. ಏನದ ರೀ? ಇದನ್ನು ಬಿಡ್ರಿ ಈ ಕಡೆ. 1/3 ಎರಡರದು ಘನಫಲ 1/3
ಪೈ ಆರ್ ಸ್ಕ್ವೇರ್ ಎಚ್ ಡಿವೈಡೆಡ್ ಬೈ 1/3 ಎರಡು ಅವದವು ಯಾವುದು ಬೇರೆ ಬೇರೆ ಇದೆ, ಎರಡು ಶಂಕುನ ಅದಾವೆ, ಎರಡು ಪೈ ಆರ್ ಸ್ಕ್ವೇರ್ ಎಚ್ ಆರಷ್ಟು ನಾನು ಚೇಂಜಸ್ ತಗೊಂಡೆ. ಈಗ ಎಲ್ಲ ಕ್ಯಾನ್ಸಲ್ ಆಗ್ತಾವೆ, ಹೌದು ಇಲ್ಲ? ಎಲ್ಲ ಕ್ಯಾನ್ಸಲ್ ಆದಮೇಲೆ ನಮಗೇನು ಬರುತ್ತೆ ಅದನ್ನು ನೋಡೋದು. ಇವೆಲ್ಲ ಕ್ಯಾನ್ಸಲ್ ಆಗ್ತವೆ. ಓಕೆ, ನೆಕ್ಸ್ಟ್ ನಮ್ಮದು ಏನು ಬಂತೀಗ ಟೋಟಲಾಗಿ ಇದ್ರದ್ದು ಅನುಪಾತ ಎಷ್ಟು ಅದ ರೀ? 1/2 ಅದ ಆರ್ ಸ್ಕ್ವೇರ್, ಇದ್ರದ್ದು ಸ್ಮಾಲ್ ಆರ್ ಇದು. ಓಕೆ, ನೆಕ್ಸ್ಟ್ ಇನ್ನೊಂದು ಇದ್ರದ್ದು ಐತಲ್ಲ, ಇದ್ರದ್ದು ಎಷ್ಟು ಅದ ರೀ? ಆರ್ ಸ್ಕ್ವೇರ್. ನೆಕ್ಸ್ಟ್ ಇದ್ರದ್ದು ಎಷ್ಟದ? 4/3 ಸ್ಕ್ವೇರ್ ಅದ. ಓಕೆ, ಡನ್. ಈಗ ಇಷ್ಟಿದ್ದಾಗ ನಾವು ಏನು ಮಾಡ್ತೀವಿ, ಫಸ್ಟಿಗೆ ಇದ್ರದ್ದು ಏನು ಬರುತ್ತೆ? 1/4 ಬಂತ. 1/4 ಇಂಟು 4/3 ಟೋಟಲಾಗಿ ನಮಗೆ ಅನುಪಾತ ಎತ್ತರದ ಅನುಪಾತ ಕೊಟ್ಟು ಬಿಟ್ಟಾರ ಅವರು, ಎಚ್. ಹೌದಾ? ಡನ್. ಈಗ ನೋಡಿರಿ ಎಚ್ ಅದ ಇಲ್ಲಿ, ಇಲ್ಲಿ ಎಚ್ ಅದ, ಇದ್ರದ್ದು ಎಚ್ ವ್ಯಾಲ್ಯೂ ಇದು. ಓಕೆ, 4/3 ಈ 4 ಗೆಟ್ ಕ್ಯಾನ್ಸಲ್. ಎಷ್ಟು ಉಳಿತು? ಬರೀ ನಮ್ಮದು 1/3 ಉಳಿತು. ಈ 1/3 ಹೆಂಗೆ ಬರಿಬೋದು? 1:3 ಅಂತ ಬರಿಬೋದು. ಅಂದ್ರೆ ಇದ್ರದ್ದು ಅನುಪಾತ ಎಷ್ಟು ಬಂತು? 1:3. ಆಪ್ಷನ್ ನಂಬರ್ ಎ ಈಸ್ ರೈಟ್. ಫಾರ್ಮುಲಾ ಅಂತೂ ಕಂಪಲ್ಸರಿ ನಿಮಗೆ ಗೊತ್ತಾಗಬೇಕು. ಕಂಪಲ್ಸರಿ ಗೊತ್ತಾಗೋದಂತ ನಿಮಗೆ ನೆನಪಲ್ಲಿರಬೇಕು, ಬಾಯಟ್ ಮಾಡಲೇಬೇಕು. ಡನ್. ನೆಕ್ಸ್ಟ್ ಮಾರಾಟ ಬೆಲೆ ಬಂತು, ಕೊಂಡಬೆಲೆ. ಓಕೆ, ತನ್ನ ಒಬ್ಬ ಅಪ್ರಾಮಾಣಿಕ ಅಂಗಡಿಯವನು ತನ್ನ ಸರಕುಗಳನ್ನು ಕೊಳ್ಳಲು ಬೆಲೆ ಮಾರಾಟ ಮಾಡುವಾಗ ಭರವಸೆ ನೀಡುತ್ತಾನೆ, ಆದರೆ ವಾಸ್ತವವಾಗಿ ಅವನು ಬರೆದಿರುವುದಕ್ಕಿಂತ 46% ಕಡಿಮೆ ತೂಕವಿರುವ ತೂಕವನ್ನು ಬಳಸುತ್ತಾನೆ. ಅಂದರೆ ಅವೆಷ್ಟು ಮಾತಾಡಿರ್ತಾನಲ್ಲ ಅದಕ್ಕಿಂತ 46% ತೂಕ ಕಡಿಮೆದು ಮಾತಾಡ್ತಾನೆ. ಅಲ್ಲಿ ತೂಕ ಮಾಡುವಾಗ ಗದ್ದಲ ಮಾಡ್ತಾನೆ. ಆವಾಗ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳ್ಯಾರ. ಈಗ ಫಾರ್ ಎಕ್ಸಾಂಪಲ್, ಈಗ ಅವನು 46% ಅವನು ಮೋಸ ಮಾಡ್ಯಾನಿಗೆ, ಹೌದಾ? ಈಗ ಟೋಟಲಾಗಿ ನಂದು 100 ಅದ, 46 ಹೋಯ್ತು ಅಂದ್ರೆ ಎಷ್ಟು ಉಳಿತು? 54 ಅವನಿಗೆ ಲಾಭ ಆಗೈತಿ. 54 ಎಷ್ಟಕ್ಕೆ ಲಾಭ ಆಗೈತಿ ಹೇಳ್ರಿ? ಹಾಂ, ಈಗ 46% 54% ಲಾಭ ಆಯಿತು. ಟೋಟಲಾಗಿ 54 ಡಿಫ್ರೆನ್ಸು. ಅಂದ್ರೆ ಎಷ್ಟಕ್ಕಿದು? 54ಕ್ಕೆ 46, 100ಕ್ಕೆ ಎಷ್ಟು ಪರ್ಸೆಂಟೇಜ್ ತೆಗೆದ್ರೆ ಎಷ್ಟಾಯಿತು? ಟೋಟಲಾಗಿ ಮಲ್ಟಿಫಿಕೇಷನ್ ಮಾಡ್ಕೊಂಡ್ರೆ ಇದು 27ರಲ್ಲಿ ಹೋಯಿತು, 2ರಲ್ಲಿ. ನೆಕ್ಸ್ಟ್ ಇದು 23 ಇಂಟು 100 ಅಂತಂದ್ರೆ 2300 ಡಿವೈಡೆಡ್ ಬೈ 27. ಆದರೆ ನಮ್ಮಲ್ಲಿ ಆನ್ಸರ್ ಇಲ್ಲಿದು ಪೂರ್ಣಾಂಕದಲ್ಲಿ ಅಂತಂದ್ರೆ 84/5/27% ಅವನಿಗೆ ಏನಾಗುತ್ತೆ? ಟೋಟಲಾಗಿ ಮೋಸ ಮಾಡಿದಾಗ ಏನಾಗುತ್ತೆ ರೀ? ಇಷ್ಟು ಲಾಭ ಆಗುತ್ತೆ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ನೆಕ್ಸ್ಟ್ ಏನದ ನೋಡ್ರಿ, ಎವರೇಜ್ ಮೇಲೆ ಅದ ನೋಡ್ರಿ. ಇಬ್ಬರು ಎಷ್ಟು? 3 ಜನ ಅದ, ಗೋಪಾಲ್, ಅಕ್ಷಯ್ ಮತ್ತು ಅತುಲ್ 3 ಜನ ಆದರೆ ಇವ್ರ ತೂಕ ಸರಾಸರಿ ಎಷ್ಟದ? 46. ಅಂದ್ರೆ ಟೋಟಲಾಗಿ 46 kg ಅದ. ಓಕೆ, ಡನ್. ಈಗ ಇಬ್ಬರು ಅದಾರೆ, ಯಾರ್ಯಾರು? ಗೋಪಾಲ್ ಮತ್ತು ಅಕ್ಷಯ್ ಅದಾರೆ. ಇಲ್ಲಿ ಅಕ್ಷಯ್ ಮತ್ತು ಅತುಲ್ ಇಬ್ಬರು ಸೇರಿದ್ರೆ ಇವ್ರದ್ದು ಎಷ್ಟಾಗತ್ತೆ ರೀ? 45 ಇಂಟು 40 ಅಂದ್ರೆ 85 ಆಗುತ್ತೆ. ಇವ್ರು ಇಬ್ಬರು ಅದಾರೆ ಅಂದ್ರೆ 85 ಇಂಟು 2 ಮೈನಸ್ 46 ಅವ್ರು ಎಷ್ಟು ಅದಾರ? 46 ಇಂಟು 3 ಮಲ್ಟಿಫಿಕೇಷನ್ ಮಾಡಿರಿ. 170 ಮೈನಸ್ 138 ಮೈನಸ್ ಮಾಡಿದ್ರೆ ಎಷ್ಟಾಯಿತು? 32. ಅಂದ್ರೆ ಅವ್ರು ಕೇಳಿದ್ದೇನು? ಅಕ್ಷಯನ ತೂಕ ಎಷ್ಟು? 32. ಆಪ್ಷನ್ ನಂಬರ್ ಎ ಇಸ್ ರೈಟ್. ಶಾರ್ಟ್ಕಟ್ ಐತಿ, ಪ್ರಾಕ್ಟೀಸ್ ಅಂತೂ ಮಾಡಲೇಬೇಕು. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡಿರಿ, ಇಲ್ಲಿ ಏನು ಕೊಟ್ಟಾನ? 4 ಆಪ್ಷನ್ ಕೊಟ್ಟಾನ. ಒಬ್ಬ ವಿದ್ಯಾರ್ಥಿ ಒಂದು ಪುಸ್ತಕವನ್ನು ಖರೀದಿಸಲು ಹೋದಾಗ 4 ಕೊಡುಗೆಗಳು ಅಂದರೆ 4 ಏನು ಮಾಡ್ತಾನವ? ಗಿಫ್ಟ್ ಕೊಡ್ತಾರೆ ಅವನಿಗೆ. ಆವಾಗ ಯಾವ್ದು ಅವನಿಗೆ ಅವಕಾಶ, ಯಾವ್ದು ತೊಗೋಬೋದು ಅವನು, ಅಂದರೆ ಯಾವ್ದು ಜಾಸ್ತಿ ಲಾಭ ಆಗುತ್ತೆ ಅದನ್ನು ತೊಗೋಬೇಕಾಗತ್ತೆ. ಈಗ ನೋಡಿರಿ, ಒಂದು ಪುಸ್ತಕ ಒಂದೇದಿನಂದ್ರೆ ರೀ 20% ಮತ್ತು 20% ಎರಡು ಅನುಕ್ರಮ ರಿಯಾಯಿತಿ. 20% ರಿಯಾಯಿತಿ ಅಂದರೆ ಏನೂ ಯೂಸ್ ಇಲ್ಲ, ಅಂದರೆ ಇದು 0%, ಇಲ್ಲಿ ಲಾಭ ಇಲ್ಲ ಅವನಿಗೆ. ನೆಕ್ಸ್ಟು 25% ಮತ್ತು 15% ಅನ್ನೋದಾಗ ಇಲ್ಲಿ ಅವನಿಗೆ ಎಷ್ಟು ಸಿಗುತ್ತೆ? ಬರೀ 10 ಸಿಗುತ್ತೆ ಅವನಿಗೆ, ಹೌದಾ? ಇಲ್ಲೇನು ಅವನಿಗೆ 10% ಅಷ್ಟಾಯಿತು. ಇಲ್ಲಿ 30 ಮತ್ತು 10 ಅಂತಂದಾಗ ಇಲ್ಲಿ 20% ಸಿಕ್ತು, ಇಲ್ಲಿ ಲಾಸ್ ಅಂದ್ರೆ ಜಾಸ್ತಿ ಲಾಭ ಸಿಗೋಂಗಿಲ್ಲ. ಇಲ್ಲಿ 5% ಮತ್ತು 35 ಅದ, ಅಂದರೆ ಟೋಟಲಾಗಿ ಎಷ್ಟು ಸಿಕ್ತು? 30% ಲಾಭ ಅಂತಂದರೆ ಇದು ಜಾಸ್ತಿ ಸಿಗುತ್ತೆ ಅವನಿಗೆ. ಅಂದರೆ ಅವನು ಯಾವ ಚಾಯ್ಸ್ ಮಾಡಬೇಕು? ಆಪ್ಷನ್ ನಂಬರ್ 4 ಅನ್ನು ಅವನು ಚಾಯ್ಸ್ ಮಾಡಬೇಕು. ಯಾವ ಯೋಜನೆ ವಿದ್ಯಾರ್ಥಿಗೆ ಅತಿ ಹೆಚ್ಚು ರಿಯಾಯಿತಿ, ಅಂದ್ರೆ
ರಿಯಾಯಿತಿ ಎಷ್ಟು ಡಿಸ್ಕೌಂಟ್ ಬಿಟ್ಟನ ಅಷ್ಟು ಅವನಿಗೆ ರೊಕ್ಕ ಉಳಿತೈತಿ. ಅಂದ್ರೆ ಆಪ್ಷನ್ ನಂಬರ್ ಡಿ ಇಸ್ ರೈಟ್. ಓಕೆ, ನೆಕ್ಸ್ಟ್ ಇದ್ರಾಗೇನು ಕ್ಯಾಲ್ಕುಲೇಷನ್ ಇಲ್ಲ. ನೆಕ್ಸ್ಟ್ ದೂರದ ಮೇಲೆ ನೋಡಿರಿ ಏನು ಮಾಡ್ತಾನೆ, ಒಬ್ಬ ವ್ಯಕ್ತಿ ಕೋಲ್ಕತ್ತಾದಿಂದ ಅಹಮದಾಬಾದ್ಗೆ ಹೋಗ್ತಾನೆ. ಎಷ್ಟು? 9 km/hವರೆಗೆ ಹೋಗ್ತಾನೆ. ಹೋಗುವ ಮಾರ್ಗ ಮೂಲಕ ಏನು ಮಾಡ್ತಾನೆ, 18 km ವೇಗದಲ್ಲಿ ಹೋಗ್ತಾನೆ. ಮತ್ತು ವಾಪಸ್ ಏನು ಮಾಡ್ತಾನೆ, ಹೋಗುವಾಗ 9 km ವೇಗದಾಗ, ಬರುವಾಗ ಏನು ಮಾಡ್ತಾನೆ, 18 km ವಾಪಸ್ ಬರ್ತಾನೆ ಆ ಸ್ಪೀಡ್ನಾಗ. ಹಂಗಾದ್ರೆ ಅವನು ಸರಾಸರಿ ವೇಗವನ್ನು ಕೇಳ್ತಾರೆ. ಸರಾಸರಿ ವೇಗ ಎವರೇಜ್ ಸ್ಪೀಡ್ ಅಂತ ಏನದ ರೀ, 2xy / x + y. ಎಕ್ಸ್ ಮತ್ತು y ಅಂತಂದ್ರೆ ವೇಗಗಳು. ಇಲ್ಲಿ ಫಾರ್ಮುಲಾದಾಗ ಹಾಕ್ರಿ. 2 × x ಅಂದರೆ ಎಷ್ಟದ, 9, y ಅಂದ್ರೆ 18 / x + y. 9 + 18 ಅಂತಂದ್ರೆ 27. ಸಿಂಪ್ಲಿಫೈ ಮಾಡಿರಿ. 9 1 9 3 3 1 3 6 6 ಎಷ್ಟು, 6 12 km/h. ಅಂದ್ರೆ ಅವನು ಎವರೇಜ್ ಟೋಟಲ್ ಎವರೇಜ್ ಸ್ಪೀಡ್ ಅಂದಾಗ ಹೋಗಾಗ 9 km ಹೋಗ್ಯಾನ, ಬರುವಾಗ 18 km/h. ಓಕೆ, ಆನ್ಸರ್ ಎಷ್ಟು ಬಂತು, 12. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಆದರೆ ಇದು ಎವರೇಜ್ ಸ್ಪೀಡ್ ಫಾರ್ಮುಲಾ ಏನದಲ್ಲ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ಎಲ್ಲ ಫಾರ್ಮುಲಾಗಳನ್ನು ಹೇಳ್ತೀನಿ. ಡನ್. ಓಕೆ, 18ನೇ ಕ್ವಶನ್ ನೋಡಿರಿ, ಏನದ ನೋಡಿರಿ. ಒಬ್ಬ ವಿಪುಲ್ ಅನ್ನೋ ಏನು ಮಾಡ್ತಾನೆ, 5400 ರೂಪಾಯಿಗಳನ್ನು ಹೂಡಿಕೆ ಮಾಡ್ತಾನೆ. ಮತ್ತು ವಿಜಯ್ ಅನ್ನೋ ಏನು ಮಾಡ್ತಾನೆ, 9400. ಇಬ್ಬರದು ಡಿಫ್ರೆನ್ಸ್ ನೋಡ್ರಿ ಎಷ್ಟದ, 9400, ಅದೇ ರೀತಿ 5400. ಡಿಫ್ರೆನ್ಸ್ ಎಷ್ಟದ, ಈ ಕಡೆ 5ರಾಗ ಟೋಟಲಾಗಿ 4000 ರೂಪಾಯಿ ಡಿಫ್ರೆನ್ಸ್ ಅದ. ಓಕೆ, ಅವ್ರೇನು ಹೇಳ್ತಾರೆ, 5 ವರ್ಷಗಳ ಕೊನೆಯಲ್ಲಿ ವಿಪುಲ್ಗಿಂತ 840 ರೂಪಾಯಿ ಏನು ಮಾಡ್ತಾನೆ, ಬಡ್ಡಿ ಹೆಚ್ಚಿಗೆ ಪಡಿತಾನೆ. ಅಂದ್ರೆ ಜಾಸ್ತಿ ಬಡ್ಡಿಯನ್ನು ಪಡೆದಾನ ಅಂತಂದ್ರೆ ಆ ಬಡ್ಡಿಯ ದರವನ್ನು ಎಷ್ಟರಂಗೆ ಬಡ್ಡಿ ದರ ಐತಲ್ಲ ಅದು ಕಂಡುಹಿಡಿತಾರೆ. ಅಂದ್ರೆ ಏನು ಕಂಡುಹಿಡಬೇಕು, ಆರ್ ವ್ಯಾಲ್ಯೂವನ್ನು ಕಂಡುಹಿಡಬೇಕು. ಆರ್ = ಎಷ್ಟು ಪಡೆದಾನ ಹೆಚ್ಚು, 840 ಬಡ್ಡಿ ಇಂಟು 100 / ಅವನಕ್ಕಿಂತ ಜಾಸ್ತಿ ಎಷ್ಟದ, 4000 ಇಂಟು 5. 0 0 ಕ್ಯಾನ್ಸಲ್ ಮಾಡಿಬಿಟ್ರಿ 3. ಹೌದಾ. ನೆಕ್ಸ್ಟ್ ಈಗೇನು ಮಾಡಿರಿ, 4 ಇರಲಿ, 4 1 4 2 8 4 1 4 ಅಂದ್ರೆ 21 / 5. ಎಲ್ಲರಿ ಆಪ್ಷನ್ದಾಗ ಐತೇನೋ ಇಲ್ಲ, ಅಂದ್ರೆ ಪಾಯಿಂಟ್ ಒಳಗೆ ಬರಬೇಕು. ಅಂದ್ರೆ ಎಷ್ಟು ಬಂತು, 4.2. ಅಂದ್ರೆ ಎಷ್ಟು, 4.2 ಬಡ್ಡಿ ದರದಲ್ಲಿ ಅವನು ತೊಗೊಂಡಾನ ಅಂತ. ಜಾಸ್ತಿ ಎದಕ್ಕೆ ತೊಗೊಂಡಂದ್ರೆ 4.2 ಬಡ್ಡಿ ದರ ಒಳಗೆ ಅವನಿಗೆ ಜಾಸ್ತಿ ಸಿಕ್ಕತ್ತೆ. ಎಷ್ಟು, 840. ಆಪ್ಷನ್ ನಂಬರ್ ಎ ಇಸ್ ರೈಟ್. ನೆಕ್ಸ್ಟ್ 19 ಲಸಾಮಸ ಮೇಲೆ 2ನೇ ಕ್ವಶನ್ ನೋಡ್ರಿದು. ಲಾಸ್ಟ್ ಪ್ರಿವಿಯಸ್ ಕ್ಲಾಸಲ್ಲಿ ಹೇಳೀನಿ, ಬೇಸಿಕ್ 5 ಟಾಪಿಕ್ಗಳನ್ನು ಇನ್ನೊಂದು ಸಲ ನೋಡಿರಿ. ಅವುಗಳ ಮೇಲೆ 2 ರಿಂದ 3 ಕ್ವಶನ್ ಬಂದಿರುತ್ತೆ. ಓಕೆ, ಮಸ ಏನಾಗಿತ್ತು ನೋಡಿ, 2 ಸಂಖ್ಯೆ 11 ಅದ, ಅವುಗಳ ಮೊತ್ತ 132. ಸ್ವಲ್ಪ ಚೇಂಜ್ ಅದ ನೋಡಿರಿ. 2 ಸಂಖ್ಯೆಗಳು 42ಕ್ಕಿಂತ ಹೆಚ್ಚಿದ್ದರೆ ಆ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ, ಡಿಫ್ರೆನ್ಸ್ ಕೇಳೋಣ. ಅವಾಗ ಏನು ಮಾಡ್ತೀರಿ, ಫಸ್ಟಿಗೆ 1 11 ಅದ ಮಸ, ಅಂದ್ರೆ 11A, ಇನ್ನೊಂದು 11B. ಎ ಬಿ ವ್ಯಾಲ್ಯೂ ಗೊತ್ತಿಲ್ಲ ಅಂದಾಗ ಈಗ ನೋಡಿರಿ, 11A + B ಅವುಗಳ ಮೊತ್ತ ಎಷ್ಟು ಕೊಟ್ಟಾನ, 132 ಕೊಟ್ಟಾನ. ಓಕೆ, 132 ಅಂದಾಗ ಈ 11 ಆ ಕಡೆ ಹೋದರೆ ಏನಾಗುತ್ತೆ ರೀ, A + B = 11 1 11 / ಆಗುತ್ತೆ. 11 1 11 11 2 22. A + B = 12 ಬಂತು. ನಾವು ಹೆಂಗೆ ಡಿವೈಡ್ ಮಾಡ್ಬೋದು ಇದನ್ನು, 5 + 7 ಅಂತ ಮಾಡ್ಬೋದು. ಅಂದ್ರೆ ಎ ವ್ಯಾಲ್ಯೂ ನಮ್ಮದು 5 ಅದ, ಬಿ ವ್ಯಾಲ್ಯೂ ಎಷ್ಟು ಅದ ರೀ, 7 ಅದ. ಅಂದ್ರೆ 11 5 ಎಷ್ಟು ಬಂತು, 55. 11 7 77. ಇವುಗಳ ಡಿಫ್ರೆನ್ಸ್ ಎಷ್ಟು ಅದ ರೀ, 22. ದಿಸ್ ಈಸ್ ಅವರ್ ಆನ್ಸರ್. ಇಷ್ಟ ಕೇಳೋರು, ಇದ್ರಾಗೇನು ಫಾರ್ಮುಲಾ ಇಲ್ಲ, ಏನಿಲ್ಲ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿರಿ. 3ನೇ ಅನುಪಾತ ಸಮಾನುಪಾತ, 2 ಸಂಖ್ಯೆಗಳು ಕೊಟ್ಟಾರೆ ಸರ್, 3ನೇದು ಹೆಂಗೆ ಮಾಡಬೇಕು, A B = B² / A ಅಂತಂದ್ರೆ ಇದು ಬ್ಯಾಡ್ ಅಂತಂದ್ರೆ ಇದು ಬೇಡ. ನಿಮಗೆ ಶಾರ್ಟ್ಕಟ್ಟಾಗಿ ಹೇಳ್ಬೇಕಂತಂದ್ರೆ ನೋಡಿರಿ, ಫಸ್ಟಿಗೆ 16 ಕೊಟ್ಟಾರ 1ನೇ ಸಂಖ್ಯೆ, 2ನೇ ಸಂಖ್ಯೆ ಗೊತ್ತಿಲ್ಲ ನನಗೆ, 40 ಕೊಟ್ಟಾರ 48. ಆದ್ರೆ 3ನೇ ಸಂಖ್ಯೆ ಕೊಟ್ಟಿಲ್ಲ ಅಂದ್ರೂ ಅದೇ ಸಂಖ್ಯೆ ಆಗಿರುತ್ತೆ. ಅಂದಾಗ 4ನೇ ಸಂಖ್ಯೆ ಗೊತ್ತಿಲ್ಲ ಅಂದಾಗ ನಮಗೇನಾಗುತ್ತೆ ರೀ, ಇದು 1ನೇ ಸಂಖ್ಯೆ, ಇದು ಫಸ್ಟು, ಇದು 2ನೇ ಸಂಖ್ಯೆ, ಇದು 3ನೇದು, ಹಿಂಗೆ ಕಂಡುಹಿಡಿಯೋದು. ಆವಾಗ ಇವೆರಡು ನಾವು ಮಲ್ಟಿಫಿಕೇಷನ್ ಆಗ್ತವೆ. ಅಂದ್ರೆ 48 × 48
ಡಿವೈಡೆಡ್ ಬೈ 60 ಅಂದರೆ ಎಕ್ಸ್ ಇಲ್ಲಿ ಉಳಿತದೆ. 16 ಒಂದಲೇ 16 ಮೂರಲೇ 48, 48 ಇಂಟು 3 ಅಂದ್ರೆ 144. ಆಪ್ಷನ್ ನಂಬರ್ ಎ. ನೋಡಿರಿ, ಇವತ್ತಿನ ಕ್ಲಾಸಲ್ಲಿ ಏನು ಮಾಡಿದ್ವಿ, 4 ಫೆಬ್ರವರಿ 2025 ಒಂದನೇ ಶಿಫ್ಟ್ ನೋಡಿವಿ. ಓಕೆ, ಮ್ಯಾಥ್ಸು. ಇದರೊಳಗೆ ಏನಾರು ಡೌಟ್ಸ್ ಇತ್ತಂದ್ರೆ ಮೆಸೇಜ್ ಮಾಡಿ ಕ್ವಶನ್ ಸ್ಕ್ರೀನ್ಶಾಟ್ ಕಳಿಸ್ರಿ, ಮತ್ತೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಓಕೆ, ಮತ್ತು ಮುಂದಿನ ಕ್ಲಾಸ್ನಾಗ ಏನು ಮಾಡೋಣ ರೀ, ನೆಕ್ಸ್ಟ್ ಇದೇ ಶಿಫ್ಟದು ರೀಸನಿಂಗ್ ಕ್ಲಾಸನ್ನು ಮಾಡ್ತೀನಿ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.